ನಿಮ್ಮ ಮಗಳು ಕೂಡ ಇದ್ದಾಳೆ ಅಂತ, ಬಟ್ ಅವಳಿಗಿಂತ ಇವಳು ದೊಡ್ಡ ಮಗಳು, ಒಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ನಿಮ್ಮ ಮಗಳ ಮದುವೆಗೆ. ಸೊ ಸೋನಲ್ಲಿ ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಮದುಮಗಳಾಗಿ ಮಿಂಚೋದಕ್ಕೆ, ಮತ್ತೆ ಎಷ್ಟು ಖುಷಿ ಇದೆ ಅವರು ಮದುವೆ ಆಗ್ತಾ ಇರುವ ವಿಚಾರಕ್ಕೆ, ಎಸ್ಪೆಷಲಿ ತರುಣ್ ಅವ್ರನ್ನ ಕೈ ಹಿಡಿತಾ ಇರೋದಕ್ಕೆ ಸೋನಲ್ಲಿ ಎಷ್ಟು ಖುಷಿಯಾಗಿದ್ದಾರೆ ಅಂತ. ಶಿ ಈಸ್ ಅಫ್ಕೋರ್ಸ್ ಟಾಪ್ ಆಫ್ ದ ವರ್ಲ್ಡ್. ಅಷ್ಟೇ ಟೆನ್ಷನ್ ಇನ್ ಟರ್ಮ್ಸ್ ಆಫ್ ಯಾರನ್ನ ಕರೆಯೋದು ಬಿಟ್ಬಿಟ್ಟಿರ್ತೀನಿ, ಅಥವಾ ಏನು ಮಾಡೋದು, ನಾನು ಯಾವ ಕೆಲಸ ನಾನು ಮದುವೆಗೆ ಸಂಬಂಧಪಟ್ಟಿದ್ದು ಎಲ್ಲಿ ಯಾವುದು ಮಿಸ್ ಔಟ್ ಆಗೋಗ್ಬಿಟ್ಟಿದೆ, ಅಥವಾ ಈ ಪ್ರಕಾರವಾಗಿ ಮದುವೆ ಆಗುವಾಗ ಏನು ಮಾಡೋದನ್ನ ನಾವು ಮಿಸ್ ಮಾಡ್ಕೊಂಬಿಟ್ಟಿದ್ದೀವೇನೋ ಅನ್ನೋದೇ. ಆಮೇಲೆ ಇಟ್ ಈಸ್ ಅ ವೆರಿ ಬಿಗ್ ಫ್ಯಾಟ್ ವೆಡ್ಡಿಂಗ್, ಸೊ ಇಟ್ ಈಸ್ ನಾಟ್ ಅ ರೆಗ್ಯುಲರ್ ಫಾರ್ಮ್ಯಾಟ್ ವೆಡ್ಡಿಂಗ್ ಅಲ್ವಾ. ಸೊ ಹಾಗಾಗಿ ಸರಿ ತಪ್ಪುಗಳ ಒಂದು ಅನಲೈಸೇಷನ್, ಆಮೇಲೆ ನೀವು ಇನ್ವೈಟ್ಸ್ ಅಥವಾ ಸಂಪ್ರದಾಯ ಇದೆಲ್ಲ ಇದ್ರ ಟೆನ್ಷನ್ ಜೊತೆಗೆ ನಾನು ಹೇಳೋದು, ಇದು ಅಫ್ಕೋರ್ಸ್ ಎಲ್ರಿಗೂ ಇದ್ದೇ ಇರುತ್ತೆ, ಬಟ್ ಇದು ಡಬಲ್ ತ್ರಿಬಲ್. ಆ ಕಡೆನೂ ಅಲ್ಲಿ ಗಂಡಿನ ಮನೆ ಕಡೆನೂ ಅಷ್ಟೇ ಟೆನ್ಷನ್ ಇದೆ, ಇಲ್ಲೂ ಅಷ್ಟೇ ಇದೆ. ಅದ್ರ ಜೊತೆಗೆ ನಾವು ಸೋನಲ್ ಅವರ ಕನೆಕ್ಟ್ ವಿತ್ ತರುಣ್ಜಿ ಹೇಳಬೇಕಂದ್ರೆ, ಶಿ ಈಸ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ದ್ಯಾಟ್ ಶಿ ಈಸ್ ಸೆಟ್ಲಿಂಗ್ ವಿತ್ ಒಬ್ಬ ತುಂಬ ಒಳ್ಳೆ ಮನುಷ್ಯನ ಜೊತೆ, ಒಬ್ಬ ಒಳ್ಳೆ ವ್ಯಕ್ತಿ ಜೊತೆ ಅವರು ಶಿ ಸೆಟ್ಲಿಂಗ್ ಹರ್ ಲೈಫ್ ಅನ್ನೋದು. ಶಿ ಇಸ್ ವೆರಿ ಹ್ಯಾಪಿ, ವೆರಿ ಹ್ಯಾಪಿ. ತುಂಬ ಸಮಾಧಾನ ಅವ್ರಿಗೆ. ಸೊ ಆ್ಯಂಡ್ ಇವ್ರನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ಅನ್ನೋದು ನಮಗೆ ವಿ ಫೀಲ್ ದ್ಯಾಟ್. ಸೊ ಶಿ ಸೀರಿಯಸ್ಲಿ ಈ ಟೆನ್ಷನ್ ಜೊತೆಗೆ ಎಕ್ಸೈಟ್ಮೆಂಟು ಎರಡೂ ಖುಷಿಯಾಗಿ ಇರ್ತಾರೆ. ಇದ್ದಕ್ಕಿದ್ದಾಗೆ ಇದು ಮಾಡಿಲ್ಲ ಅಲ್ವಾ ಅಂತ ಹೇಳೋದು ಇದೆ. ಸೊ ಹಾಗಾಗಿ ಇಟ್ಸ್ ಅ ಮಿಕ್ಸ್ಡ್ ಫೀಲಿಂಗ್, ಇಟ್ಸ್ ಅ ಮಿಕ್ಸ್ಡ್ ಬ್ಯಾಕ್ ಫೀಲಿಂಗ್. ನಿಮಗೆ ಆಪ್ತರ ಆಗಿರೋದ್ರಿಂದ ನಿಮ್ಗೆ ಎಲ್ಲಾ ವಿಚಾರಗಳು ಶೇರ್ ಮಾಡ್ಕೊಂಡ್ರಿ. ನೀವು ಆವಾಗಲೇ ಹೇಳಿದ್ರೆ ಆಗು ಹೋಗುಗಳೆಲ್ಲ ಶೇರ್ ಮಾಡ್ಕೊಳ್ತಾ ಇರ್ತೀವಿ ಅಂತ. ಸೊ ಒಂದು ತಾಯಿ ಮಗಳು ತರ ಫೀಲ್ಸ್, ಒಂದು ಬಾಂಡಿಂಗ್ ಇದೆ. ಸೊ ತರುಣ್ ಅವ್ರನ್ನ ಲವ್ ಮಾಡ್ತಿರೋ ವಿಚಾರನ ಯಾವತ್ತಾದ್ರೂ ಶೇರ್ ಮಾಡಿದ್ರ? ನಿಮಗೆ ಎಷ್ಟು ದಿನದಿಂದ ಹಿಂದೆ ಗೊತ್ತಿತ್ತು ತರುಣ್ ಇವರಿಬ್ರು ಮದ್ವೆ ಆಗ್ತಾರೆ ಅನ್ನೋಂಥದ್ದು? ಇಲ್ಲ, ಲವ್ ಸ್ಟೋರಿ ನೆವರ್ ಹ್ಯಾಪೆಂಡ್. ಅವರಿಬ್ಬರ ಮಧ್ಯೆ ಲವ್ ಸ್ಟೋರಿ ಅಂತ ಯಾವುದೂ ಆಗಿಲ್ಲ. ಅದನ್ನೇ ನಾನು ಎಷ್ಟೋ ಸಲ ನಾನು ಹೇಳಿದ್ದೀನಿ ಬೇರೆ ಚಾನಲ್ಸ್ಗೂ ನನಗೆ ಇಂಟರ್ವ್ಯೂ ಆದಾಗ. ಇಟ್ ಈಸ್ ಅ ಪ್ರಪೋಸಲ್ ವಿಚ್ ಇಸ್ ಕಮ್. ಅವ್ರಿಗೆ ಪ್ರಪೋಸಲ್ ಬಂದಿರೋದು. ಸೊ ಹಾಗಾಗಿ ಇವರಿಬ್ಬರ ಮಧ್ಯೆ ಲವ್ ಸ್ಟೋರಿ, ಡೇಟಿಂಗ್ ಆರ್ ಗೋಯಿಂಗ್ ಫಾರ್ ಡಿನ್ನರ್ ಇದೆಲ್ಲ ಯಾವುದೂ ಆಗಿಲ್ಲ, ಇಲ್ಲಿ ತನಕ ಯಾವುದೂ ಆಗಿಲ್ಲ. ಸೊ ಸಿನಿಮಾ ಮಾಡಿದ್ರು ಅನ್ನೋ ಕಾರಣಕ್ಕೆ ಇದು ಬರ್ತಾ ಇದೆ. ಒಟ್ಟಿಗೆ ಸಿನಿಮಾ ಮಾಡಿದ್ರು ರಾಬರ್ಟ್ ಟೈಮಿಂದ. ಎವರ್ ಸಿನ್ಸ್ ರಾಬರ್ಟ್ ಟೈಮ್ ಒಬ್ರು ಡೈರೆಕ್ಟರ್, ಒಂದು ನಟಿ, ಆ್ಯಂಡ್ ಶೀ ಈಸ್ ಅ ವೆರಿ ಪೆಪಿ ಕ್ಯಾರೆಕ್ಟರ್. ಒಂಥರ ನೀವು ಸೆಟ್ಟಲ್ಲಿ ಇದ್ದರೆ ನೀವು ಅಸೋಸಿಯೇಟ್, ನೀವು ಅವ್ರನ್ನ ಮೀಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೆಟ್ಟಲ್ಲಿದ್ದರೆ ಎಲ್ಲರ ಜೊತೆನೂ ಒಂದು ರೌಂಡ್ ಮಾತಾಡ್ಕೊಂಬರೋದು. ಕ್ಯಾಮ್ರಾಮನ್ ಇದ್ದರೆ ಕ್ಯಾಮ್ರಾಮನ್ ಪಕ್ಕ ಕೂತ್ಕೊಳ್ಳೋದು, ಮತ್ತು ಡೈರೆಕ್ಟರ್ ಇದ್ದರೆ ಡೈರೆಕ್ಟರ್ ಹತ್ರ ಕೂತ್ಕೊಂಡು ಮಾತಾಡೋದು, ಸೆಟ್ ಬಾಯ್ಸ್ ಅವ್ರ ಹತ್ರ, ಡಿಸೈನರ್ ಇದ್ದರೆ ಅವ್ರಿಗೋಗಿ ತಮಾಷೆ ಮಾಡಿಬರೋದು, ಕೊರಿಯೋಗ್ರಾಫರ್ ಇದ್ದರೆ ಅವ್ರಿಗೆ ತಮಾಷೆ ಬರೀ ಇದೆ. ಮತ್ತು ಬರೀ ಕಿತಾಪತಿ, ಸೆಟ್ಟಲ್ಲಿ ಬರೀ ಕಿತಾಪತಿ, ಕ್ಯಾರವನ್ನಲ್ಲಿ ಕಿತಾಪತಿ, ವಿಡಿಯೋ ತೆಗಿಯೋದು, ಹಾಕೋದು, ಗ್ರೂಪ್ಗೆ ಹಾಕೋದು, ಬರೀ ಇಂಥದ್ದೇ ಮಾಡೋದು. ಶೀ ಈಸ್ ಲೈಕ್ ದ್ಯಾಟ್. ಸೊ ಹಾಗಾಗಿ ಶಿ ಬಿಕಮ್ಸ್ ಎವ್ರಿಬಡೀಸ್ ಫೇವ್ರೆಟ್. ಯಾರೇ ಅವ್ರ ಜೊತೆ ಕೆಲಸ ಮಾಡಿದ್ರು ದೇ ವಿಲ್ ಲೈಕ್ ಸೋನಲ್. ಶಿ ಈಸ್ ಲೈಕ್ ದ್ಯಾಟ್. ಸೊ ಹಾಗಾಗಿ ಏನಂತ ನನಗೆ ಗೊತ್ತಿಲ್ಲ, ವೈ ಡಿಡ್ ದಟ್ ಈವನ್ ಕಮ್ ದಟ್ ಲವ್ ಆ್ಯಂಡ್ ಎವ್ರಿಥಿಂಗ್ ಅಂತ. ರಾಬರ್ಟ್ ಹ್ಯಾಪೆಂಡ್ ವೇ ಬ್ಯಾಕ್. ಅಲ್ಲಿಂದ ಇಲ್ಲಿ ತನಕ ಏನೂ ಇರಲಿಲ್ಲ. ಬಿಕಾಸ್ ನಾನು ಸೆಟ್ಗೆ ಹೋಗ್ತೇವೆ. ಇವಾಗ ಸಾಂಗ್ ಶೂಟಿಂಗ್ ಇರುವಾಗ, ಇವಾಗ ಬನಾರಸಲ್ಲಿದ್ದೆ ನಾನು, ಬುದ್ಧಿವಂತಲ್ಲಿದ್ದೆ, ಇದೆಲ್ಲ ಐ ಆಮ್ ಸೀಯಿಂಗ್ ಎವ್ರಿಥಿಂಗ್. ಸೊ ನಿಮಗೆ ಗೊತ್ತಾಗುತ್ತಲ್ವಾ. ಸೊ ಆ ಥರದ್ದು ಎಲ್ಲೂ ಕಂಡು ಬಂದಿರಲಿಲ್ಲ. ಬಟ್ ದೆನ್ ಇದು ತುಂಬ ಪ್ಯಾಕ್ಡ್ ಆಗಿ with a very little time things came in, and then she said, babe, this is what it is, and then costumes ಎಲ್ಲ ಆಗಬೇಕು, I need to talk to you few things ಅಂತ ಕರೆದ್ರು. ಆ್ಯಂಡ್ ದೆನ್ ಕೆಲವೊಂದು ನಾವು ಕೇಳಬಾರ್ದು, ಕೆಲವೊಂದು ಕೇಳಿ ತಿಳ್ಕೊಳ್ಳೋ ಅಂಥದ್ದನ್ನು ಕೇಳಿದ್ರೆ ಚೆನ್ನಾಗಿರುತ್ತೆ, ಕೆಲವೊಂದು ಅವ್ರು ಹೇಳಿದ್ರೆ ಒಳ್ಳೆಯದು. ಸೊ ಹಾಗಾಗಿ ವೆನ್ ಶಿ ಫೆಲ್ಟ್ ಇಟ್ ಇಸ್ ರೈಟ್ ಫಾರ್ ಮೀ ಟು ನೋ, ಶಿ ಟೋಲ್ಡ್ ಮೀ. ಆವಾಗ we sat and we started sketching everything with a little time. ತುಂಬ ಟೆನ್ಷನ್ ಪಾರ್ಟಿ ಅವರು, ತುಂಬ ಟೆನ್ಷನಲ್ಲಿ ಕೂತ್ಕೊಂಡು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಒಂದೊಂದೇ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ ಇವಾಗ. ರಶ್ಮಿ ಅವರು ಸಾರಥ್ಯದಲ್ಲಿ ಎಲ್ಲ ಕಾಸ್ಟ್ಯೂಮ್ ಡಿಸೈನಿಂಗ್ ಆಗ್ತಿದೆ, ಓಕೆ. ಬಟ್ ಧಾರೆ ಸೀರೆ ಎಲ್ಲಿ ಪರ್ಚೇಸ್ ಮಾಡಿದ್ರು ಅನ್ನೋ ಕ್ಯೂರಿಯಾಸಿಟಿ ಎಲ್ರಿಗೂ ಇದ್ದೇ ಇರುತ್ತೆ. ಮತ್ತೆ ಮೊನ್ನೆ ಎಲ್ಲ ಜ್ಯುವೆಲ್ಸ್ ತಗೊಳ್ಳೋದ್ರಲ್ಲಿ ಬಿಸಿ. ಸೊ ಕಾಸ್ಟ್ಯೂಮ್ ಡಿಸೈನರು ಜೊತೆಗೆ ಆಪ್ತರ ಆಗಿರೋದ್ರಿಂದ ಇದು ಜ್ಯುವೆಲ್ಸ್ ತಗೊಳಕ್ಕೂ ಕೂಡ ರಶ್ಮಿ ಅವ್ರ ಜೊತೆಗಿದ್ರು ಅಂತ. ಸೊ ಎಷ್ಟು ಕೋಟಿ ಲೆಕ್ಕದಲ್ಲಿ ಅವ್ರು ಪರ್ಚೇಸ್ ಮಾಡಿದ್ರು ಇದ್ದೇ ಇರುತ್ತೆ. ಜ್ಯುವೆಲ್ಸ್ ಅಂದ್ರೆ ಅಫ್ಕೋರ್ಸ್ ಡೈಮಂಡ್ ತಗೊಂಡಿರ್ತಾರೆ ಅನ್ನೋಂಥ ಕ್ಯೂರಿಯಾಸಿಟಿ. ಏನೇನೆಲ್ಲ ಪರ್ಚೇಸ್ ಮಾಡಿದ್ರು ಮೇಡಮ್? ಸೊ ಇವಾಗ ಇದ್ರದ್ದು ದಾರೆದು ಒಂದು ಲುಕ್ನ ನಾವು ಸೆಪ್ರೇಟಾಗಿ ವಿ ಆರ್ ಪ್ಲಾನಿಂಗ್ ಟು ಅನೌನ್ಸ್ ಇಟ್, ಎವ್ರಿಥಿಂಗ್ A to Z. ಅಫ್ಕೋರ್ಸ್ ಡೈಮಂಡ್ಸೇ ನಾವು ಅಂದ್ಕೊಂಡಿರೋದು ಯಾವುದು ಇದಕ್ಕೆ ಧಾರೆಗೆ. ಇವಾಗ ಏನು ನಾವು ನೋಡಿ ಬಂದಿದ್ವಿ,
ನನಗೆ ಕಿರಣ್ ಅವರು ಯಾವಾಗ ಮಾತಾಡಿದ್ರು, ನಮಗಿವಾಗ ವಿ ಹ್ಯಾವ್ ಟು ರಿವೈಸ್ ಇಟ್, ಕಾರಣಾಂತರಗಳಿಂದ ಇಟ್ ಈಸ್ ನಾಟ್ ಗೋಯಿಂಗ್ ವೆಲ್ ವಿತ್ ವಾಟ್ ವಿ ಹ್ಯಾವ್ ಡಿಸೈಡೆಡ್ ಅನ್ನೋದೊಂದಿತ್ತು. ಸಾರಿ. ಸೊ ಹಾಗಾಗಿ ಇವಾಗ ಮತ್ತೆ ವಿ ಆರ್ ರಿವಿಸಿಟಿಂಗ್ ದ ಡಿಸೈನ್ಸ್. ಸೊ ಅದಕ್ಕೆ ಇವಾಗ ಸೋನಲ್ ಇಸ್ ನಾಟ್ ದೇರ್, ಶಿ ಇಸ್ ಟ್ರಾವೆಲಿಂಗ್. ಒನ್ ಶಿ ಇಸ್ ಬ್ಯಾಕ್ ವಿ ಹ್ಯಾವ್ ಟು ರಿವಿಸಿಟ್ ಆಲ್ ದ ಡಿಸೈನ್ಸ್ ಆಫ್ ದ ಜುವೆಲ್ಸ್, ನೋಡ್ಬಿಟ್ಟು ಮತ್ತೆ ಫೈನಲ್ ಮಾಡ್ಕೋಬೇಕು. ಫಾರ್ ಶೋರ್ ಇಟ್ ಇಸ್ ಪೋಲ್ಕೀಸು, ಡೈಮಂಡ್ಸ್, ಅನ್ಕಟ್ ಡೈಮಂಡ್ಸೇ ಅನ್ಕೋತಾ ಇರೋದು ಎಲ್ಲದೂ. ಹಾಂ, ವೆರಿ ಎವ್ರಿಥಿಂಗ್ ಇಟ್ಸ್ ಗೋನ್ ಟು ಬಿ ಅ ಹೆವಿ ಲುಕ್, ನಾವು ಅದನ್ನೇ ಅಂದ್ಕೊಂಡಿರೋದು. ಸೊ ದಾರೆದು ಲುಕ್ ಏನಿದೆ ಅದನ್ನು ವಿ ವಾಂಟ್ ಟು ಅನೌನ್ಸ್ ಇಟ್ ಪ್ರಾಪರ್ಲಿ ಬಿಕಾಸ್ ವಿ ಹ್ಯಾವ್ ಸ್ಟಫ್ ದೇರ್. ಸೊ ಅದನ್ನು ವಿ ವಾಂಟ್ ಟು ಅನೌನ್ಸ್ ಇಟ್ ಲೇಟರ್. ಹೌದು, ಎವ್ರಿಥಿಂಗ್ ಹ್ಯಾಪೆಂಡ್ ಹಿಯರ್. ಎಲ್ಲ ಶಾಪಿಂಗು ಟೈಮ್ ಇರಲಿಲ್ಲ ನಮಗೆ. ಒಂದು ವೇಳೆ ಆಗಿದ್ದರೆ ನಾನು ಕಂಚಿಗೆ ಹೋಗೋದಂತ ನಾನು ಇನ್ಸಿಸ್ಟ್ ಮಾಡಿದೆ, ಬಟ್ ಟೈಮ್ ಇಲ್ಲದೆ ಇದ್ದಿದ್ದ ಕಾರಣ ತುಂಬ ಲಾಸ್ಟ್ ಮಿನಿಟ್ ಇಟ್ ವಾಸ್ ಸೋ ಜಿಫಿ ದ್ಯಾಟ್ ನಮಗೆ ವಿ ಹ್ಯಾಡ್ ನೋ ರೂಮ್ ಫಾರ್ ಟ್ರಾವೆಲ್ ಆ್ಯಂಡ್ ಎವ್ರಿಥಿಂಗ್, ಎಲ್ಲ ಲಾಸ್ಟ್ ಮಿನಿಟ್. ಸೊ ವಿ ಹ್ಯಾಡ್ ಟು ಎಂಡ್ ಅಪ್ ಬೈಯಿಂಗ್ ಬೆಂಗಳೂರಲ್ಲೇ ತೊಗೊಂಡ್ವಿ. ಬಟ್ ವಿವ್ ಗಾಟ್ ಗುಡ್ ಥಿಂಗ್ಸ್, ವಾಟ್ ಎವರ್ ಅದರಲ್ಲಿ ನೋಡಿ ಮಾಡಿ ತೊಗೊಂಡಿದ್ದೀವಿ. ಚಂದ ಇರೋದೇ ಸಿಕ್ಕಿದೆ. ಈಗ ರಿಸೆಪ್ಷನ್ ಅಲ್ಲಿ ಹೇಗೆ ಕಾಣಿಸ್ಬೋದು, ನಮ್ಗೆ ಯಾವ ಲುಕ್ ಅಲ್ಲಿ ಇರ್ತಾರೆ ಅನ್ನೋ ಅಟ್ಲೀಸ್ಟ್ ಲುಕ್ ಯಾವ ರೀತಿ, ಅದ್ರ ಗೌನ ಅಥವಾ ಸ್ಯಾರಿನ ಅಥವಾ ಹೇಗೆ ಅಂತ? ಹಾಂ, ದಾರೆದು ನಾವು ಸೀರೆ ಅಂದ್ಕೊಂಡಿದ್ದೀವಲ್ವ. ಸೊ ಹಾಗಾಗಿ ರಿಸೆಪ್ಷನ್ ವಿಲ್ ಬಿ ಲೆಹೆಂಗಾ ಬ್ಲೌಸು. ಮಿರಾಜ್ ಅಂತ ಮಾಡ್ತೀರಾ, ಅದನ್ನ ನಾನು ಅನೌನ್ಸ್ ಮಾಡ್ಬೋದು ಇಲ್ಲಿ. ಮಿರಾಜ್ ಅಂತ ದೇ ಆರ್ ಇನ್ ಕಮರ್ಷಿಯಲ್ ಆ್ಯಂಡ್ ದೇ ಒನ್ ಆಫ್ ದ ಬೆಸ್ಟ್ ಬ್ರೈಡಲ್ಸ್ ಇಲ್ಲಿ ಬೆಂಗಳೂರಲ್ಲಿ. ಸೊ ವಿ ಫೌಂಡ್ ದೆಮ್ ರಿಯಲಿ ಇಂಟ್ರೆಸ್ಟಿಂಗ್. ಆ್ಯಂಡ್ ಯಾತಕ್ಕೆ ಅಂದರೆ ದೇ ಡೂಯಿಂಗ್ ಎಂಟೈರ್ ಥಿಂಗ್. ಐ ವಾಂಟೆಡ್ ದ ಲೆಹೆಂಗಾ ಟು ಬಿ ಹ್ಯಾಂಡ್ ವರ್ಕ್ಡ್. ನನಗೆ ಫುಲ್ಲು ಲೆಹೆಂಗಾ ಹ್ಯಾಂಡ್ ವರ್ಕ್ ಬೇಕಿತ್ತು. ನನಗೆ ಮಷೀನ್ ವರ್ಕ್ ಆಗಿ ಬೀಡ್ ವರ್ಕ್ ಆಗಿ ಆಗಿರೋದು ನನಗೆ. ಐ ಡಿಂಟ್ ವಾಂಟ್ ಸೋನಲ್ ಟು ಸೆಟಲ್ ಫಾರ್ ಎನಿಥಿಂಗ್ ಲೆಸ್. ನನಗೆ ಅವ್ರಿಗೆ ಯಾವುದು ಕಮ್ಮಿ ಅಂತ ಅನಿಸ್ಬಾರ್ದು ಅಂತ ನನಗೆ ಮನಸ್ಸಲ್ಲಿತ್ತು. ಸೊ ವಿ ರಿಯಲಿ ಫಾಟ್ ಫಾರ್ ಇಟ್. ಅಂದರೆ ನಾವು ರೆಡಿಮೇಡ್ ತೊಗೊಂಬಿಡೋದು ಅಂತಾಯಿತು, ಒಂದಷ್ಟು ಜನ ಡಿಸೈನರ್ಸ್ ಜೊತೆ ಅಸೋಸಿಯೇಟ್ ಆಗೋದು ಅಂತಾಯಿತು. ವಿ ವರಂಟ್ ವೆರಿ ಹ್ಯಾಪಿ ವಿತ್ ದ ಪ್ರೆಸೆಂಟೇಷನ್ಸ್ ಆರ್ ದ ಕೈಂಡ್ ಆಫ್ ಔಟ್ಕಮ್ ಬರೋದು. ಅವ್ರು ಏನು ವಿಷನ್ ಇಟ್ಕೊಂಡು ನಮಗೆ ತೋರಿಸಿದ್ದಾರೆ, ಐ ಆಲ್ವೇಸ್ ಫೆಲ್ಟ್ ನೋ ವಿ ನೀಡ್ ಮೋರ್ ಅನ್ನೋದೇ ಇತ್ತು. ಸೊ ವಾಟ್ ಎವರ್ ರೈಟ್ ನಾವು ಇವಾಗ ಫ್ರೇಮ್ ಮೇಲೆ ಏನು ವರ್ಕ್ ಆಗ್ತಾ ಇದೆ ಮಿರಾಜಲ್ಲಿ ರಿಸೆಪ್ಷನ್ದು, ಇಟ್ ಈಸ್ ಅದು ಐ ಥಿಂಕ್ ಇನಿಷಿಯಲಿ ನಾವು ಒಂದು ನೋಡಿದ್ವಿ, ದಟ್ ವಾಸ್ ಲೆಸ್, ಅದು ಸ್ವಲ್ಪ ಕಮ್ಮಿ ಇತ್ತು. ಇವಾಗ ನಾವೇನು ಚೇಂಜ್ ಮಾಡಿದ್ದೀವಿ, ಇವಾಗ ನಾವೇನು ಅಂದ್ಕೊಂಡಿದ್ದೀವಿ, ಐ ಥಿಂಕ್ ವಿ ವಿಲ್ ಗೆಟ್ ಟು ನೋ ದ ಕಾಸ್ಟ್ ನೆಕ್ಸ್ಟ್ ವೀಕ್ ನಮಗೆ ಗೊತ್ತಾಗುತ್ತೆ. ಯಾಕಂದರೆ ಮುಂಚೆ ಇದ್ದಿದ್ದು ಇಟ್ ವಾಸ್ ಅ ಡಿಫ್ರೆಂಟ್ ಪ್ಯಾಟರ್ನ್, ಇವಾಗ ನಾವು ಹ್ಯಾಂಡ್ ವರ್ಕೇ ಮಾಡಿಸ್ತಾ ಇದ್ದೀವಿ. ಸೊ ಅದು ಮಾಡ್ತಿರೋದ್ರಿಂದ ಖಂಡಿತ ಪ್ರೈಸಲ್ಲಿ ವ್ಯತ್ಯಾಸ ಇದೆ. ಸೊ ನೆಕ್ಸ್ಟ್ ವೀಕಲ್ಲಿ ವಿ ವಿಲ್ ಗೆಟ್ ಟು ನೋ ದ ಕಾಸ್ಟ್. ಬಟ್ ಇಟ್ ಇಸ್ ಕಲರ್ ಕಾಂಬಿನೇಷನ್ನು ಅದೇ ಅದೊಂದು ಅಂದರೆ ಇಟ್ಸ್ ಗುಡ್ ಇಫ್ ಯು ವಿಟ್ನೆಸ್ ಇಟ್. ನಾಡಿದಲ್ಲಿ ನೀವೆಲ್ಲ ಇರ್ತೀರಾ ಅನ್ಸುತ್ತೆ. ಸೊ ಐ ಥಿಂಕ್ ಇಟ್ಸ್ ಗುಡ್ ಇಫ್ ಯು ವಿಟ್ನೆಸ್ ಇಟ್. ಈಗ ಕಮ್ಯುನಿಟಿ ಚೇಂಜ್ ಆಗಿರೋದ್ರಿಂದ ಅವಳ ಸಂಸ್ಕೃತಿ ಪ್ರಕಾರನೂ ಮದುವೆ ಆಗೋಣ, ನನ್ನ ಸಂಸ್ಕೃತಿ ಪ್ರಕಾರನೂ ಆಗೋಣ ಅನ್ನೋಂಥದ್ದು ಪ್ಲಾನ್ ಆಗಿದೆ. ಹಿಂದೂ ಸಂಸ್ಕೃತಿ ಪ್ರಕಾರ ಸಂಪ್ರದಾಯದಂತೆ ಏನಾಗಬೇಕು ಅದೆಲ್ಲ ನಿಮ್ಮ ಸಾರಥ್ಯದಲ್ಲಿ ನಡೀತಾ ಇದೆ. ಸೊ ಮಂಗಳೂರಲ್ಲಿ ಅವರ ಒಂದು ಕ್ರಿಶ್ಚಿಯನ್ ಕಮ್ಯುನಿಟಿ ಪ್ರಕಾರ ಆಗುವಂಥ ವೆಡ್ಡಿಂಗಿಗೂ ತಾವು ಕಾಸ್ಟ್ಯೂಮ್ ಡಿಸೈನಿಂಗ್ ಅನ್ಸುತ್ತೆ. ಸೊ ಎಷ್ಟು ಕಾಸ್ಟ್ಯೂಮ್ಸು ಅಲ್ಲಿ ಯಾವ್ಯಾವ, ಅಲ್ಲೂ ಕೂಡ ರಿಸೆಪ್ಷನ್ನು ಮತ್ತೆ ಮದುವೆ ಎಲ್ಲ ಅಲ್ಲೂ ನಡೆಯುತ್ತಾ ಅಥವಾ ಹೇಗೆ? ಇವಾಗ ಕರೆಕ್ಟ್ ಮಂಗಳೂರ್ದಾಗುವಾಗ ನನಗೆ ಕ್ರಿಶ್ಚಿಯನ್ ವೆಡ್ಡಿಂಗ್ ಬಗ್ಗೆ ಅಷ್ಟು ಜಾಸ್ತಿ ನನಗೆ ನಾಟ್ ಮಚ್. ಬಟ್ ಅಫ್ಕೋರ್ಸ್ ಐ ಹ್ಯಾವ್ ಬೀನ್ ಡಿಸೈನಿಂಗ್ ಗೌನ್ಸ್, ಅದು ಇದೆಲ್ಲ ಸೂಟ್ಸ್ ಅದೆಲ್ಲ ನಾನು ಡಿಸೈನ್ ಮಾಡ್ತಾನೆ ಬಂದಿದ್ದೀನಿ. ಬಟ್ ನಾವೇನು ಮಾಡಿದ್ವಿ ಅಂದರೆ ಕ್ರಿಶ್ಚಿಯನ್ ವೆಡ್ಡಿಂಗು ಡೇಟ್ ಫೈನಲ್ ಆಗಿಲ್ಲದೆ ಇರೋದ್ರಿಂದ ಡಿಸೈನರ್ ಹತ್ರ ಮಾತಾಡಿಟ್ಟಿದ್ದೀವಿ. ಸೊ ಇಟ್ ಈಸ್ ಅ ಡಿಫ್ರೆಂಟ್ ಡಿಸೈನರ್ ಹೂಸ್ ಡಿಸೈನಿಂಗ್ ಫಾರ್ ಸೋನಲ್ ಆ್ಯಂಡ್ ತರುಣ್ಜಿ ಅವ್ರಿಗೂ ಬೇರೆ ಡಿಸೈನರ್ ಇನ್ನೊಬ್ರು ಡಿಸೈನ್ ಮಾಡ್ತಿದ್ದಾರೆ. ಅಲ್ಲಾಗೋ ಅಂಥ ಸಡೋ, ರೋಸ್, ಒಂದಷ್ಟೆಲ್ಲ ಅವ್ರದ್ದು ಕಿರ್ಗಿ ಅಂತೆಲ್ಲ ಒಂದಷ್ಟೆಲ್ಲ ಇವೆಂಟ್ಸ್ ಇದೆ ಅವ್ರದ್ದೇನೆ ಕಾಸ್ಟ್ಯೂಮ್ಸು. ಅದೆಲ್ಲ ಒಂದೊಂದು ಒಬ್ರೊಬ್ರಿಗೆ ನಾವು ವಹಿಸಿದ್ದೀವಿ. ಸೊ ಅದೆಲ್ಲ ಮೇಲ್ವಿಚಾರಣೆ ಅಗ್ಯಾನ್ ನಾನೇ ಮಾಡ್ತಾ ಇದ್ದೀನಿ. ಹಾಂ, ಈಗ ಸೋನಲ್ ಮನೆಯವರು ಎಷ್ಟು ಖುಷಿ ಇದ್ದಾರೆ ಮ್ಯಾಮ್, ತುಂಬ ಹತ್ರದಿಂದ ನೋಡ್ತಾ ಇದ್ದೀರಾ. ಸೊ ಮಗಳ ಮದುವೆ ಅವ್ರ ಅಕ್ಕಂದ್ರು ಇದ್ದಾರೆ ಅಂತ ಹೇಳಿದ್ರೆ ಇಟ್ಸ್ ಓಕೆ. ಆದ್ರೂ ಮುದ್ದಿನ ಮಗಳು ಇವಳು. ಇಂಡಸ್ಟ್ರಿ ಅವ್ರನ್ನೇ ಚೂಸ್ ಮಾಡ್ಕೊಳ್ಳೋದು ತುಂಬ ಕಡಿಮೆ. ಕೆಲವರೆಲ್ಲ ಲವ್ ಮಾಡಿ ಆಗಿದ್ದಾರೆ, ಡೈರೆಕ್ಟರ್ಸು, ಆ್ಯಕ್ಟರ್ಸ್, ಹೀರೋಯಿನ್ಸು. ಬಟ್ ಸೋನಲ್ಲು ಇಂಡಸ್ಟ್ರಿ ಅವ್ರನ್ನ ಚೂಸ್ ಮಾಡ್ಕೊಂಡಿದ್ದಕ್ಕೆ ಅವ್ರ ಮನೆಯವರ ಒಂದು ಒಪಿನಿಯನ್ ಏನಿದೆ, ಎಷ್ಟು ಖುಷಿ ಇದೆ ಇಡೀ ಫ್ಯಾಮಿಲಿ ಅಂತ? ಇದು ಮನೆಯವ್ರ ಒಪಿನಿಯನ್ನೇ ಆಗಿತ್ತು ಮದುವೆ ಆಗಬೇಕನ್ನೋದು. ಸೊ ಹಾಗಾಗಿ ಫಸ್ಟ್ ಶಿ ವಾಂಟೆಡ್ ದ ಫ್ಯಾಮಿಲಿ ಟು ಬಿ ಹ್ಯಾಪಿ. She always kept saying her mother plays a huge role and sisters as well. She goes by family. She's a very family oriented person. Sole decision maker alla. Sonal is somebody who believes in
ನನ್ನನ್ನು ಬ್ಲೆಸ್ ಮಾಡಿ ಮನೆಯಿಂದ ಕಳಿಸಿದ್ರೆ ಐ ವಿಲ್ ಬಿ ಹ್ಯಾಪಿ ಅನ್ನೋದು ಅವರು. ಶಿ ಕೀಪ್ ಸೇಯಿಂಗ್ ದ್ಯಾಟ್. ಶಿ ಏನೇ ಒಳ್ಳೆ ಕೆಲಸ ಮಾಡಿದ್ರು ಐ ವಾಂಟ್ ಟು ಟೇಕ್ ದೇರ್ ಕಾನ್ಸೆಂಟ್ ಅಂತ ಹೇಳಿ ಅವ್ರ ತಾಯಿನ ಅವ್ರ ತಂದೆ ಇಲ್ಲ, ಅವ್ರು ಚಿಕ್ಕವರಿರುವಾಗಲೇ ತೀರ್ಕೊಂಡ್ಬಿಟ್ಟಿದ್ರು. ಅಕ್ಕಂದ್ರು ಮತ್ತು ತಾಯಿನ ಎಲ್ಲ ಕೇಳಿ ಅವರು ದೇ ಡೂ ಇಟ್. ಸೊ ಹಾಗಾಗಿ ತಾಯಿ ಇಸ್ ಸಂಬಡಿ ಹೂಮ್ ಶಿ ರಿಯಲಿ ಕೌಂಟ್ಸ್ ಆನ್. ಅವರು ಖುಷಿ ಇರೋದಕ್ಕೇ ಶಿಸ್ ಟೇಕನ್ ದಿಸ್ ಫಾರ್ವರ್ಡ್. ಸೊ ಹಾಗಾಗಿ ಅವರು ಇಫ್ ಶಿ ಬ್ಲೆಸ್ಸಸ್ ಅಂದರೆ ಎವ್ರಿಥಿಂಗ್ ವಿಲ್ ಗೋ ಗುಡ್ ಅನ್ನೋದು ಅವರ ಇದು ಒಂದು ನಂಬಿಕೆ. ಸೊ ಹಾಗಾಗಿ ಅಫ್ಕೋರ್ಸ್ ದೇ ಆರ್ ವೆರಿ ಹ್ಯಾಪಿ. ಶಿ ಈಸ್ ಆಲ್ಸೋ ವೆರಿ ಹ್ಯಾಪಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.